ಎಷ್ಟೋ ವರ್ಷಗಳ ಹಿಂದೆ ಡಾಕ್ಟರ್ ನಾಗಲೋಟಿ ಮಠ ಅವರು ನನಗೆ ಒಂದು ಕತೆ ಹೇಳಿದರು, ಆದ ಘಟನೆ ಅಂತ. ಇದು ನನಗೆ ಭಾಳ ಚಿಂತೆಗೆ ಹಚ್ಚಿತ್ತು. ದೊಡ್ಡವರು ಹೇಗೆ ವಿಚಾರ ಮಾಡ್ತಾರೆ ಅಂತ. ಈ ಘಟನೆ ನನಗೆ ಮಾರ್ಮಿಕವಾದದ್ದು ಅನಿಸುತ್ತೆ. ಅದು ಸರ್ ಸಿ ವಿ ಎನ್ ರಾಮನ್ರವರು ಬೆಂಗಳೂರಲ್ಲಿ ತಮ್ಮದೇ ರಾಮನ್ ಸಂಶೋಧನಾ ಕೇಂದ್ರ ಸ್ಥಾಪಿಸ್ತಾ ಹೊರಟಿದ್ದ ಕಾಲ. ಅವರು ಭಾರತೀಯ ವಿಜ್ಞಾನ ಭವನದಲ್ಲಿ ಇದ್ದವರು, ವಿಜ್ಞಾನ ಸಂಸ್ಥೆಯಲ್ಲಿ ಇದ್ದವರು. ಅಲ್ಲಿಂದ ಮುಂದೆ ಸ್ವಲ್ಪ ಹತ್ತಿರದಲ್ಲಿರುವಂಥ ಮೇಕ್ರಿ ಸರ್ಕಲ್ ಅನ್ನುವಂಥ ಜಾಗದ ಹತ್ರ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪ್ರಾರಂಭ ಮಾಡ್ತಾಯಿದ್ರು. ದೊಡ್ಡ ಜಾಗ ಸಿಕ್ಕಿತ್ತು. ಕಂಪೌಂಡ್ ಹಾಕಿಸಿ ಸಮಗ್ರ ಸಂಸ್ಥೆ ನೀಲನಕ್ಷೆಯನ್ನು ಮಾಡಿಸ್ತಾಯಿದ್ರು. ಅವ್ರ ಈ ಪ್ರಯತ್ನ ಜಗತ್ತಿನ ವಿಜ್ಞಾನಿಗಳ ಗಮನ ಸೆಳೆದಿತ್ತು. ಯಾಕಂದರೆ ಪ್ರಖ್ಯಾತರಾದಂಥವರು, ನೊಬೆಲ್ ಪ್ರಶಸ್ತಿ ಪಡೆದಂಥ ವಿಜ್ಞಾನಿಯೊಬ್ಬರು ಒಂದು ವಿಶೇಷ ಸಂಸ್ಥೆಯನ್ನು ಪ್ರಾರಂಭ ಮಾಡೋದು ಎಲ್ಲರ ಕುತೂಹಲಕ್ಕೆ ಕಾರಣ ಆಗಿದೆ. ಆಗ ಸರ್ ಸಿ ವಿ ರಾಮನ್ ಅವರನ್ನು ಭೇಟಿಯಾಗೋದಕ್ಕೆ ಪ್ರಪಂಚದ ಬೇರೆ ಬೇರೆ ವಿಜ್ಞಾನಿಗಳು ಆಗಾಗ ಬರ್ತಾಯಿದ್ರು. ಒಂದು ದಿನ ಅವ್ರು ನೋಡೋದಕ್ಕೆ ಡಾಕ್ಟರ್ ಹೋಮಿ ಭಾಭಾ ಮತ್ತು ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಬಂದರಂತೆ. ತಮಗೆಲ್ಲ ಗೊತ್ತಿರೋದೇ, ಇಬ್ಬರೂ ಅತ್ಯಂತ ಖ್ಯಾತ ವಿಜ್ಞಾನಿಗಳು. ಡಾಕ್ಟರ್ ಹೋಮಿ ಭಾಭಾ ಅಣುವಿಜ್ಞಾನದ ನೇತಾರರಾಗಿದ್ದವರು. ಭಾರತದ ಅಣುಶಕ್ತಿ ಸಂಶೋಧನೆ ರೂವಾರಿ ಭಾಭಾ. ಅವರ ಹೆಸರಲ್ಲೇ ಇಂದು ಮುಂಬೈದಲ್ಲಿ ಭಾಭಾ ಅಣುಶಕ್ತಿ ಕೇಂದ್ರ ಅಂತಿದೆ. ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರು ಭಾರತದ ಬಾಹ್ಯಾಕಾಶ ಸಂಶೋಧನೆ ಪ್ರವರ್ತಕರು. ಇವರಿಬ್ಬರಿಗೂ ಹಿರಿಯರು ರಾಮನ್. ಇಬ್ಬರು ವಿಜ್ಞಾನಿಗಳಿಗೆ ರಾಮನ್ ಬಗ್ಗೆ ತುಂಬ ಗೌರವ. ಈ ಮೂರು ಜನ ಯಾವುದೋ ವಿಷಯದ ಬಗ್ಗೆ ಮಾತಾಡ್ತಾ ಕೂತಿದ್ದಾರೆ. ಸುಮಾರು 3/4 ಗಂಟೆ ಆಗಿರಬೇಕು. ಡಾಕ್ಟರ್ ರಾಮನ್ ದಡಕ್ಕನೆ ಎದ್ದು ಹೊರಗೆ ಹೋದ್ರು. ಭಾಭಾ ಮತ್ತು ಸಾರಾಭಾಯಿ ಮುಖ ನೋಡ್ಕೊಂಡ್ರು. ಬಹುಶಃ ಏನಾದ್ರು ಬರ್ತಿರ್ಬೇಕು ರಾಮನ್ ಅವರು, ಅಥವಾ ಇನ್ಯಾವುದೋ ಕೆಲಸ ನೆನಪಾಗಿರ್ಬೇಕು, ನೋಡೋಣ ಬರ್ತಾರೆ ಈಗ ಅಂತ ಕೂತ್ಕೊಂಡ್ರು. ಅರ್ಧ ಗಂಟೆ ಆಯಿತು, 3/4 ಗಂಟೆ ಆಯಿತು. ರಾಮನ್ ಸುದ್ದಿನೇ ಇಲ್ಲ. ಸುಮಾರು 1 ಗಂಟೆ ಆದಮೇಲೆ ರಾಮನ್ ಕೋಣೆಯಲ್ಲಿ ಬಂದರು. ಅವ್ರ ಮುಖದಲ್ಲಿ ನಗು ಇತ್ತು. ಸಾರಾಭಾಯಿ ಕೇಳಿದ್ರು, ಏನು ಸರ್, ನಮ್ಮನ್ನ ಹೇಗೆ ಬಿಟ್ಟು ಹೋಗ್ಬಿಟ್ರಿ? ಎಲ್ಲಿ ಹೋದ್ರಿ? ನಾವಿಲ್ಲಿರೋದನ್ನು ಮರ್ತೇ ಬಿಟ್ರಾ ನೀವು? ಅದಕ್ಕೆ ರಾಮನ್ ಹೇಳಿದ್ರಂತೆ, ಹೊರಗೆ ಸಪ್ಪಳ ಅದು ಕೇಳಿಸ್ತಿಲ್ವಾ ನಿಮ್ಗೆ ಒಂಚೂರು ಅಂತ ಕೇಳಿದ್ರು. ಸಪ್ಪಳನ? ಯಾವ ಸಪ್ಪಳ? ನಮಗೇನೋ ಕೇಳಿಸ್ತಿಲ್ಲಲ್ಲ ಅಂದ್ರೆ ಬಾಬಾ, ನನಗೆ ಗೊತ್ತು ನಿಮಗೆ ಸಪ್ಪಳ ಕೇಳಿಸ್ತಿಲ್ಲ. ನನಗೆ ಹೊರಗೆ ಕೆಲವು ಮಕ್ಕಳು ಕಿಲಕಲೆ ನಗುವಂಥ ಶಬ್ದ ಕೇಳಿಸ್ತು. ಗೊತ್ತಾಯ್ತು ನನಗೆ, ಕೆಲವು ಮಕ್ಕಳು ನಮ್ಮ ಕೇಂದ್ರ ನೋಡೋಕೆ ಬಂದಿರಬೇಕು ಅಂತ. ಅದಕ್ಕೆ ಹೊರಗೆ ಹೋಗಿದ್ದೆ ನಾನು. ಯಾಕೆ ಗೊತ್ತಾ? ಆ ಮಕ್ಕಳಲ್ಲಿ ಯಾರಾದರೂ ವಿಜ್ಞಾನಿಗಳು ಸಿಗ್ತಾರಾ ಅಂತ ನೋಡೋಕೆ ಹೋಗಿದ್ದೆ ಅಂತ ಹೇಳಿ ನಕ್ಕರಂತೆ ರಾಮ. ಬಾಬಾ ಕೇಳಿದರು, ಅಲ್ಲ ಸರ್, ನಾವಿಬ್ಬರಿದ್ದೀವಲ್ಲ ವಿಜ್ಞಾನಿಗಳು, ನಾವು ಒಳ್ಳೆ ವಿಜ್ಞಾನಿಗಳು ಅಲ್ವಾ? ಮತ್ತೆ ಹೊರಗಡೆ ವಿಜ್ಞಾನಿಗಳು ನೋಡೋಕೆ ಹೋಗಿದ್ದೆ ಅಂತಂದ್ರಿ ಅಂತ ಕೇಳಿದ್ರಂತೆ. ಆಗ ರಾಮನ್ ಹೇಳಿದರು, ನೀವಿಬ್ಬರೂ ಶ್ರೇಷ್ಠ ವಿಜ್ಞಾನಿಗಳೇ ನಿಜ, ಆದರೆ ನಿಮಗಿಂತ ಶ್ರೇಷ್ಠ ವಿಜ್ಞಾನಿ ಸಿಗಬಹುದು ಅಂತ ವಿಚಾರ ಮಾಡಿ ಹೊರಗಡೆ ಮಕ್ಕಳ ಹತ್ರ ಹೋಗಿದ್ದೆ. ಅಲ್ಲಿ ಒಬ್ಬ ಮುದ್ದ ವಿಜ್ಞಾನಿ ಸಿಗ್ತಾನೆ ನನಗೆ. ಅವರು ಮಾತು ಹೇಳ್ತಾರೆ, ಎಷ್ಟು ಚಂದದ ಮಾತು ರಾಮನ್ ಅವರು. ಅಂದರೆ ನಿಮಗೆ ಒಲಿಂಪಿಕ್ಸಲ್ಲಿ ಬಂಗಾರ ಪದಕ ಪಡಿಬೇಕು ಅಂದರೆ ಊರು ಗೌಡನ ಹಿಡ್ಕೋತೀರಾ ನೀವು? 50 ವರ್ಷ 60 ವರ್ಷ ಆದವ್ರನ್ನ ಊರಿನ ಮುಖಂಡರು ಅಂತ ಇಲ್ಲ. 5-6 ವರ್ಷದ ಹುಡುಗ ಹುಡುಗಿನ ಹಿಡಿಬೇಕು, ಅವ್ರು ಒಳ್ಳೆ ಆಹಾರ ಕೊಡಬೇಕು, ಅತ್ಯುತ್ತಮ ತರಬೇತಿ ಕೊಟ್ಟರೆ ಪದಕ ಬರೋ ಸಾಧ್ಯತೆ ಇದೆ. ಅದೇ ರೀತಿ ಈ ಪುಟ್ಟ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಪ್ರೀತಿ ಹುಟ್ಟಿಸ್ಬೇಕು. ಹಾಗಾದರೆ ಮಾತ್ರ ಮುಂದೊಬ್ಬ ಶ್ರೇಷ್ಠ ವಿಜ್ಞಾನಿ ದೊರೆತಾನೆ. ಅವ್ರು ಹೇಳಿದ ಮಾತು ಎಷ್ಟು ಸತ್ಯ ಅಲ್ವಾ? ಅಕ್ಷರಶಃ ಸತ್ಯ. ಮುಂದೊಬ್ಬ ದೊಡ್ಡ ವಿಜ್ಞಾನಿ ಬೇಕಾದರೆ, ಶ್ರೇಷ್ಠ ರಾಜಕಾರಣಿ ಬೇಕಾದರೆ, ಅತ್ಯುತ್ತಮ ಸೈನ್ಯಾಧಿಕಾರಿ, ವೈದ್ಯ, ಇಂಜಿನಿಯರ್, ಶಿಕ್ಷಕ ಬೇಕಾಗಿದ್ದರೆ ನಮಗೆ ಅವ್ರ ಪುಟ್ಟ ಮಕ್ಕಳಿದ್ದಾಗಲೇ ಅವರನ್ನು ಹಿಡಿಬೇಕು, ಅವರ ಕಣ್ಣುಗಳಲ್ಲಿ ಕನಸುಗಳನ್ನು ತುಂಬಬೇಕು, ಸತತವಾದ ಪರಿಶ್ರಮದ ದಾರಿಯಲ್ಲಿ ಬಿಡಬೇಕು. ಹಾಗಾದಾಗ ಮಾತ್ರ 2 ವರ್ಷ ಕಳೆದ ಮೇಲೆ ಮೌಲ್ಯಯುತ ನಾಗರಿಕ ಸಮಾಜ ನಿರ್ಮಾಣ ಆಗುತ್ತೆ. ಅಕಸ್ಮಾತ್ತಾಗಿ ನಮ್ಮಲ್ಲಿ ವಾತಾವರಣ ಕಲುಷಿತ ಆಗಿದೆ, ಯಾರೂ ಗಂಭೀರವಾಗಿ ಮಾತಾಡ್ತಾ ಇಲ್ಲ, ಸಾಧನೆ ಆಗ್ತಾ ಇಲ್ಲ ಅಂತ ಅನ್ನೋದಾದರೆ ನಾವು ಅವ್ರ ಮಕ್ಕಳಿದ್ದಾಗ ಪ್ರಯತ್ನವನ್ನು ಮಾಡಲಿಲ್ಲ ಅನ್ಕೋಬೇಕಾಗತ್ತೆ. ಅದರಿಂದ ಮಕ್ಕಳ ಬಾಲ್ಯ ಬಹಳ ಮುಖ್ಯ. ಆ ಹೊತ್ತಲ್ಲಿ ಅವ್ರ ಮನಸ್ಸಲ್ಲಿ ಏನನ್ನು ತುಂಬುತ್ತೇವೋ ಅದು ಮುಂದೆ ಹಾಗೆ ಬೆಳೀತದೆ.